ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ 200 ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಇದರಿಂದ ನಾನು ಒಂದು ಹೊಸ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಅದು ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ ನೋಡಿ. ಅದು ಯಾವುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು 200 ಪನ್ನೀರನ್ನು ಈ ರೀತಿ ಗೀಚಣಿಕೆಯಿಂದ ಗೀಚ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಗೀಚ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ನೀವು ಕೈಯಿಂದ ಕೂಡ ಅದು ಪುಡಿ ಮಾಡ್ಕೊಳ್ಬಹುದು. ನಾನಂತೂ ಈ ರೀತಿ ಗೀಚಣಿಕೆಯಿಂದ ಗೀಚ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಗೀಚ್ಕೋದ್ರಿಂದ ಎಲ್ಲ ಸೈಜಲ್ಲೂ ಒಂದೇ ಸೈಜಲ್ಲಿ ಬರುತ್ತೆ ನೋಡಿ. ಅದು ಗೀಚ್ಕೊಂಡಾದಮೇಲೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಳಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದು ಗಟ್ಟಿ ಹಾಲು. ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿರುವ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ. ಈ ಹಾಲನ್ನು, ಗಟ್ಟಿ ಹಾಲನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದು 4ರಿಂದ 5 ನಿಮಿಷದವರೆಗೆ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಕೈ ಬಿಡದೇ ಎಲ್ಲೋ ಹೋಗಬೇಡಿ. ಕೈ ಬಿಡದೇ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ. ಕೈ ಬಿಟ್ಟರೆ ಅದು ಬುಡ ಹತ್ತುವ ಚಾನ್ಸ್ ಇರುತ್ತೆ ಮತ್ತು ಮೇಲೆ ತೆನೆಗಟ್ಟುವ ಚಾನ್ಸ್ ಕೂಡ ಇರುತ್ತೆ ನೋಡಿ. ಅದಕ್ಕೋಸ್ಕರ ನಾವು ಕೈ ಬಿಡದೇ ಎಲ್ಲೂ ಹೋಗದೆ ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ. ನಾವು ಎಷ್ಟು ಹಾಲು ತೊಗೊಂಡಿದ್ದೀವೋ ಅದರ ಅರ್ಧ ಆಗುವಷ್ಟು ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ. ನೋಡ್ತಾ ಇರ್ಬೋದು ನೀವು, ಒಂದು ಸ್ವಲ್ಪ ಕಡಿಮೆ ಆಗಿದೆ. ನಾನು ಪನ್ನೀರನ್ನು ಗೀಚಿಟ್ಟಿಕೊಂಡಿರುವ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಪನ್ನೀರನ್ನು ಇದಕ್ಕೆ ಹಾಕಿದ ಮೇಲೆ ನಾನು ಸ್ವಲ್ಪ ಅರ್ಧ ಬಟ್ಟಲಷ್ಟು ಮಿಲ್ಕ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಪೌಡ್ರ್ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇವಾಗ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ. ಈ ರೀತಿ ಖಳ ಅಂತ ಕುದೀತಾ ಇರಬೇಕು. ಇದೇ ರೀತಿ ನಾವು ಒಂದು 4ರಿಂದ 5 ನಿಮಿಷದವರೆಗೆ ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನೂ ಬೇಕಾಗೋದಿಲ್ಲ. 3 ಇಂಗ್ರೀಡಿಯೆಂಟ್ನಿಂದ ನಾವು ಈ ರೆಸಿಪಿಯನ್ನು ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇವಾಗಿದು ಸ್ವಲ್ಪ ಗಟ್ಟಿ ಹಾಕೋತಾ ಬರ್ತಾ ಇದೆ ನೋಡಿ. ನೋಡ್ತಾ ಇರ್ಬೋದು ನೀವು. ಈ ಟೈಮಲ್ಲಿ, ಗಟ್ಟಿ ಆಗುವ ಟೈಮಲ್ಲಿ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಮತ್ತು ನಾನು ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಬೋದು. ಇವಾಗ ಈ ರೀತಿ ಮಿಕ್ಸ್ ಮಾಡ್ತಾಯಿರಿ. ಒಂದು 4ರಿಂದ 5 ನಿಮಿಷ ಟೈಮ್ ತಗೊಳುತ್ತೆ ಸಕ್ಕರೆ ಹಾಕಿದ ಮೇಲೆ. ನಾನು ಇದನ್ನು ಮಾಡುವುದಕ್ಕೆ ಟೋಟಲ್ ಒಂದು 10ರಿಂದ 12 ನಿಮಿಷ ಟೈಮ್ ಬೇಕಾಗಿದೆ ನೋಡಿ. ಇವಾಗ ನೋಡ್ತಾ ಇರಿ, ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ. ಇವಾಗ ಆದಷ್ಟು ಬೇಗನೆ ಗಟ್ಟಿಯಾಗುತ್ತೆ ನೋಡಿ. ಇವಾಗ ಒಂದು ಸ್ವಲ್ಪ ಇಲಂಚಿ ಪೌಡ್ರ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದರಲ್ಲಿನ ಹಾಲಿನ ಅಂಶ ಪೂರ ಸುಟ್ಟು ಹೋಗಬೇಕು. ಅಲ್ಲಿವರೆಗೆ ನಾವು ಇದು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ. ಫುಲ್ ಗಟ್ಟಿ ಆಗಬೇಕು, ಅಲ್ಲಿವರೆಗೆ ನಾವು ಮಿಕ್ಸ್ ಮಾಡಬೇಕು ನೋಡಿ. ಇನ್ನೂ ಸ್ವಲ್ಪ ಹಾಲಿನ ಅಂಶ ಇದೆ. ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ ಹೋದಂತೆ ಇದು ಗಟ್ಟಿ ಹಾಕೋತಾ ಬರುತ್ತೆ ನೋಡಿ. ನೀವು ಒಂದು ಸರ್ತಿ ಮನೇಲಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗಿದು ಗಟ್ಟಿಯಾಗಿದೆ ನೋಡಿ. ಹಾಲಿನ ಅಂಶ ಫುಲ್ ಸುಟ್ಟೋಗಿದೆ ನೋಡಿ. ಇವಾಗ ಇದು ರೆಡಿ ಆಯಿತು ನೋಡಿ. ಇವಾಗ ನಾವು ಗ್ಯಾಸನ್ನು ಬಂದು ಮಾಡಿಕೊಂಡು ಆಫ್ ಮಾಡಿ ಇವಾಗ ನಾವು ತೆಗೆದಿಟ್ಕೊಳ್ಳೋಣ. ಇಲ್ಲಿ ಒಂದು ಪ್ಲೇಟಿಗೆ ತುಪ್ಪವನ್ನು ಹಚ್ಕೊಂಡು ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕೇಕ್ ಮಾಡುವ ಟೀನ್ ಇರುತ್ತಲ್ಲ, ಅದನ್ನು ಕೂಡ ತೊಗೊಂಡ್ರೆ ನಡೆಯುತ್ತೆ. ನಾನು ಇಲ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ. ತುಪ್ಪ ಹಚ್ಕೊಂಡು ಈ ಮಿಶ್ರಣವನ್ನು ನಾವು ಇದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್. ಎಲ್ಲ ಮಿಶ್ರಣವನ್ನು ಇದಕ್ಕೆ ಹಾಕಿದ ಮೇಲೆ ನಾವು ಇವಾಗ ಇದನ್ನು ಈ ರೀತಿ ಸೆಟ್ ಮಾಡ್ಕೊಳ್ಬೇಕು. ಒಂದು ಸ್ಪೂನ್ನಿಂದ ಅಥವಾ ಒಂದು ಬಟ್ಟಲಿನಿಂದ ಆದರೂ ನೀವು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಕೈಯಿಂದನಾದರೂ ನೀವು ಸೆಟ್ ಮಾಡ್ಕೊಳ್ಬೇಕು ನೋಡಿ. ಇದು ಅರ್ಧ ಗಂಟೆ ನಾವು ಹೊರಗಡೆನೇ ಬಿಡಬೇಕು. ಇದು ಗಟ್ಟಿಯಾಗುತ್ತೆ. ಅರ್ಧ ಗಂಟೆ ಆದಮೇಲೆ ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ, ಒಂದು ಸ್ವಲ್ಪ ಗಟ್ಟಿಯಾಗಿದೆ. ನಾನು ಇವಾಗ ಒಂದು ಚಾಕುದಿಂದ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬಾ ಸೂಪರಾಗಿ ನಮ್ಮ ಈ ಕಲಾಕಂದ್ ರೆಡಿ ಆಯಿತು ನೋಡಿ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋಗುತ್ತೆ ನಮ್ಮ ಈ ಕಲಾಕಂದ್. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿ. ತುಂಬಾ ಸೂಪರಾಗಿದೆ ನೋಡಿ. ನಾವು ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇಲ್ಲ. ನಾವು ಮನೆಯಲ್ಲೇ ಮಾಡಿಕೊಂಡು ಈ ಕಲಾಕಂದನ್ನು ತಿನ್ಬೋದು ನೋಡಿ. ಮಕ್ಕಳಿಗೆ ಮಾಡಿಕೊಡಿ, ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೂ ಕೂಡ ತುಂಬಾ ಇಷ್ಟವಾಗುತ್ತೆ ನೋಡಿ. ಸೂಪರಾದ ನಮ್ಮ ಕಲಾಕಂದ್ ಅಂತೂ ರೆಡಿ ಆಯಿತು ನೋಡಿ. ಇವಾಗ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ. ಎಷ್ಟು ಮರಳಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ನೋಡ್ತಾ ಇದ್ದರೆ ಇವಾಗೇ ತಿನ್ನಬೇಕು ಅನ್ನಿಸ್ತಾ ಇದೆ. ಅಷ್ಟೊಂದು ರುಚಿಯಾಗಿರುವ ನಮ್ಮ ಈ ಕಲಾಕಂದ್ ಅಂತೂ ರೆಡಿ ಆಯಿತು ನೋಡಿ. ನೀವು ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇಲ್ಲ. ನೀವು ಇನ್ನು ಮುಂದೆ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಮೇಲೆ ನಾನು ಒಂದು ಸ್ವಲ್ಪ ಪಿಸ್ತಾ ಪುಡಿಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಬಾರೀಕ್ ಕಟ್ ಮಾಡ್ಕೊಂಡಿದ್ದೀನಿ ಪಿಸ್ತಾ, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ.
ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಮುಂದಿನ ವಿಡಿಯೋ ನಿಮಗಾಗಿ ತಲುಪುತ್ತವೆ ನೋಡಿ. ಮತ್ತು ಒಂದು ಸ್ವಲ್ಪ ನನ್ನ ಬಟ್ಲಲ್ಲಿ ಕೂಡ ತಗೊಂಡಿದ್ದೀನಿ. ಈ ರೀತಿ ಪುಡಿ ಮಾಡಿಕೊಂಡು ಕೂಡ ತಿನ್ಬೋದು, ಇಲ್ಲಾಂದರೆ ಈ ರೀತಿ ಪೀಸ್ ಮಾಡಿ ಕೂಡ ತಿನ್ಬೋದು ನೋಡಿ. ನಿಮಗೆ ಯಾವ ಥರ ಇಷ್ಟನೋ ಆ ರೀತಿ ನೀವು ಮಾಡಿಕೊಂಡು ತಿನ್ನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.